ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಸಿಹಿ ರುಚಿ ಚಾನಲಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಗೋಧಿ ಹುಗ್ಗಿ ಮಾಡೋ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಪಾಲಿಶ್ ಗೋಧಿಯನ್ನು ತೊಗೊಳ್ತಾ ಇದ್ದೀನಿ. ನಮ್ಮ ಸೈಡ್ ಯಾವುದೇ ಕಿರಾಣಿ ಅಂಗಡಿಯಲ್ಲಿ ಕೇಳಿದರೂ ಈ ಪಾಲಿಶ್ ಗೋಧಿ ಸಿಗ್ತಾವೆ ನೋಡ್ರಿ. ಇವನ್ನ 2 ರಿಂದ 3 ಸತಿ ನಾನು ಚೆಂದಾಗ ತಿಕ್ಕಿ ತೊಳೆದು ಇಡ್ತೀನಿ ರೀ. ನಾಳೆ ಹಂಗೆ ಮಾಡ್ತೀನಂದ್ರೆ ಇವತ್ತಿನಂಗೆ ರಾತ್ರಿನ ನೆನೆ ಹಾಕಿ ಬೇಕ್ರಿ. ನಾನು ಕುಕ್ಕರ್ನಲ್ಲಿನ ನೆನೆ ಇಟ್ಕೊಂಡ್ಬಿಡ್ತೀನಿ ರೀ. ನಾನು ಅರ್ಧ ಕೆ ಜಿ ಗೋಧಿ ತೊಗೊಂಡಿರ್ತೀನಿ ರೀ. ಅದಕ್ಕೆ ಈ ಅಳತಿ ಚರಿಗೆ ಪ್ರಮಾಣದಷ್ಟು 2 ಚರಿಗೆಯನ್ನು ನೀರು ಹಾಕ್ಕೊಂಡು ರಾತ್ರಿನ ನೆನೆ ಇಟ್ಕೊತೀನಿ ನೋಡ್ರಿ. ಈಗ ಲೀಡ್ ಕ್ಲೋಸ್ ಮಾಡಿ ಅದನ್ನು ರಾತ್ರಿ ಇಡೀ ಎಲ್ಲ ನೆನೆಯೋಕೆ ಬಿಟ್ಬಿಡ್ತೀನಿ ರೀ. ನಾನು ಈಗ ಡ್ರೈ ಫ್ರೂಟ್ಸು 25 ಗ್ರಾಮಷ್ಟು ಗೋಡಂಬಿ ತೊಗೊಂಡಿನಿ ರೀ, 20 ಗ್ರಾಮಷ್ಟು ಬಾದಾಮಿ, ಒಂದು 7 ಉತ್ತತ್ತಿ ತೊಗೊಂಡಿನಿ ರೀ, ಒಂದು 8 ಏಲಕ್ಕಿ ತೊಗೊಂಡಿನಿ ರೀ. ಹಾಕುವವರು ಜಾಜಿಕಾಯಿನೂ ಹಾಕ್ತಾರೆ ರೀ. ನಾನು ಜಾಜಿಕಾಯಿ ಹಾಕ್ತಾಯಿಲ್ಲ, ಅದ್ರ ಬದಲು ಏಲಕ್ಕಿ ಹಾಕ್ತಾಯಿದ್ದೀನಿ. ಇಲ್ಲಿ ತುರಿದು ಹಾಕ್ಕೊಳ್ಳಿಕ್ಕೆ ಅರ್ಧ ಬಟ್ಲು ಒಣಕೊಬ್ಬರಿಯನ್ನು ತೊಗೊಂಡೇನಿ ರೀ. ಉತ್ತತ್ತಿನೂ ನಾನು ಹಿಂದಿನ ದಿನನ ಅದನ್ನು ಜಜ್ಜಿ ಬೀಜ ತೆಗೆದು ನೆನೆ ಹಾಕ್ಕೋತೀನಿ ರೀ. ಈಗ ನೋಡಿರಿ, ನಾನು ಮರುದಿನ ಬೆಳಿಗ್ಗೆ ಯಾವ ರೀತಿ ನೆನೆದಿದೆ ಅಂತ ತೋರಿಸ್ತೀನಿ ರೀ. ಕೈಲೇ ತಿಕ್ಕಿದ್ರೆ ಅದು ಪೂರ್ತಿ ಕಾಳು ಒಡಿಬೇಕು ರೀ. ಈ ರೀತಿ ಹಿಟ್ಟು ಥರ ಬರುತ್ತೆ ರೀ. ಆ ರೀತಿ ನೆನೆದ್ರೆ ಸಾಕು. ನಾನು ಈಗ ಇದನ್ನು ಮತ್ತೊಮ್ಮೆ 2 ಸತಿ ತೊಳೆದು ಬೇರೆ ಆದ ಚರಿಗೆ ಪ್ರಮಾಣದನಾಗ 2 ಚರಿಗೆ ನೀರು ಹಾಕಿ ಒಂದು 7 ರಿಂದ 8 ವಿಜಿಲ್ ಮಾಡ್ಕೋತೀನಿ. ಕುಕ್ಕರ್ನಲ್ಲೇ ಮಾಡ್ಕೋತೀನಿ. ಪಾಲಿಶ್ ಗೋಧಿ ಅಕ್ಕಿ ಎಷ್ಟು ಚೆನ್ನಾಗಿ ಕುದೀತೈತೆ ಅಷ್ಟು ಚಲೋ ಹುಗ್ಗಿ ಬರ್ತೈತೆ ರೀ. ನಾನು ಇಲ್ಲಿ 7 ರಿಂದ 8 ಸಿಟಿ ಮಾಡಿಸ್ಕೋತೀನಿ ರೀ. ಈಗ ಅದು ತಣ್ಣಗಾಗೋ ಮಟನೂ ನಾನು ಇಲ್ಲಿ ಒಣಕೊಬ್ಬರಿಯನ್ನು ತುರಿದಿಟ್ಕೊಂಡೀನಿ ರೀ. ಆಮೇಲೆ ಗೋಡಂಬಿಯನ್ನು 1 ರಿಂದ 4 ಭಾಗ ಮಾಡಿ ಬಾದಾಮಿನ ಚಾಕುವಿನಿಂದ ಉದ್ದುದ್ಕ ಕಟ್ ಮಾಡಿ ಇಟ್ಕೋತೀನಿ ರೀ. ಆಮೇಲೆ ಇದನ್ನು ಹಿಂದಿನ ದಿನನ ನಾನು ಉತ್ತತ್ತಿ ಜಜ್ಜಿ 1 ರಿಂದ 4-5 ಭಾಗ ಮಾಡಿ ನೀರಿನಾಗ ನೆನೆ ಇಟ್ಟಿದ್ದೆ ರೀ. ಅದು ಪೂರ್ತಿ ಚೆಂದಾಗ ನೆನೆದದ್ದು ನೋಡ್ರಿ. ಈಗ ಇದು ಕುಕ್ಕರು ಪೂರ್ತಿ ತಣ್ಣಗಾಗ್ಯದ ರೀ. ಈಗ ಪಾಲಿಶ್ ಗೋಧಿ ಯಾವ ರೀತಿ ಕುದ್ದದಂದ್ರೆ ಎಲ್ಲ ಕಾಳುಗಳು ಒಟ್ಟಿ ಹೊಡಿಬೇಕು ನೋಡ್ರಿ. ಆ ರೀತಿ ಒಡೆದಿರ್ತಾವ್ರಿ. ಅವು ಬೆಳ್ಳಗೆ ನೀರು ಬಂದಿರ್ತೈತೆ ರೀ. ಇದನ್ನು ಮುಗುಚ್ಕೋಬೇಕ್ರಿ. ಮುಗುಚ್ಕೊಂಡಿಂದ ನಾನು ಬೆಲ್ಲ ಹಾಕಿ ಒಲೆ ಮೇಲೆ ಕುದಿಸ್ಕೊತೀನಿ. ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಅದನ್ನು ಮುಗುಚ್ಕೊರಿ. ಇಷ್ಟಾದ್ರೆ ಸಾಕ್ರಿ. ನಾನು ಇಲ್ಲಿ ಅರ್ಧ ಕೆ ಜಿಗೆ 1 ಕೆ ಜಿಯಷ್ಟು ಬೆಲ್ಲನ ಹಾಕ್ತೀನಿ ರೀ. ಇದು ನನ್ನ ಪ್ರಕಾರ ಸರಿಯಾದ ಅಳತೆ ಪ್ರಮಾಣ ಅಂತ ಹೇಳ್ತೀನಿ ರೀ. ನಿಮಗೆ ಬೆಲ್ಲ ಕಡಿಮೆ ಬೇಕಂತಂದ್ರೆ ಅರ್ಧ ಕೆ ಜಿ ಅಕ್ಕಿಗೆ ಮೇಲೆ ಒಂದು ಸ್ವಲ್ಪ 150 ಗ್ರಾಮಷ್ಟು ಹೆಚ್ಚಿಗೆ ಹಾಕ್ಕೋಬೇಕು ರೀ. ಬೆಲ್ಲ ಅಂತರೂ ಗೋಧಿ ಹುಗ್ಗಿಗೆ ಕಮ್ಮಿ ಹಾಕಲೇಬಾರ್ದು. ನನ್ನ ಪ್ರಕಾರ ಅರ್ಧ ಕೆ ಜಿ ಪಾಲಿಶ್ ಗೋಧಿಗೆ 1 ಕೆ ಜಿಯಷ್ಟು ಬೆಲ್ಲ ಹಾಕೋದು ಉತ್ತಮ ಅಂತ ಹೇಳ್ತೀನಿ ನೋಡ್ರಿ. ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ರೀ. ಅದನ್ನು ಎರ್ಜಿ ಇಟ್ಕೊಂಡೀನಿ ನೋಡ್ರಿ. ಈಗ ಇದನ್ನು ಒಲೆ ಮೇಲೆ ಇಟ್ಟು ಬೆಲ್ಲ ಹಾಕಿ ಸರಾಗಿ ಅದನ್ನು ಮತ್ತೊಮ್ಮೆ ಮುಗುಚಿ ಒಂದು ಅರ್ಧ ತಾಸು ಮೇಲೆ 3/4 ಗಂಟೆ ಅದನ್ನು ಬೆಲ್ಲದ ಜೊತೆ ಚೆನ್ನಾಗಿ ಹೊಂದ್ಕೋಬೇಕ್ರಿ. ಅಲ್ಲಿ ಮಟನೂ ಅದನ್ನು ಒಲೆ ಮೇಲೆ ಇಟ್ಟು ತಿರುಗಿಸ್ಕೊತನ ಕುದಿಸ್ಕೋಬೇಕ್ರಿ ಲಟಪಟ. ಇದನ್ನು ಬೆಲ್ಲದ ಜೊತೆ ಚೆನ್ನಾಗಿ ಮುಗಿಸ್ಕೊಳ್ರಿ. ಅದು ಪೂರ್ತಿ ಬೆಲ್ಲ ಅದ್ರ ಜೊತೆ ಹೊಂದ್ಕೋಬೇಕ್ರಿ. ಈಗ ನಾನು ಒಲೆ ಮೇಲೆ ಇಟ್ಟು ಅದನ್ನು ಕುದಿಸ್ಲಾಕ ಇಡ್ತೀನಿ ನೋಡ್ರಿ. ಒಮ್ಮೊಮ್ಮೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ರೀ. ಅದಕ್ಕೆ ಅದನ್ನು ತಿರುಗಿಸ್ಕೊತನ ಇರ್ರಿ. ನೆನೆ ಹಾಕಿದ ಉತ್ತತ್ತಿಯನ್ನು ಕಟ್ ಮಾಡಿ ಹಾಕಿದ್ದೆ ನೋಡ್ರಿ. ಅದನ್ನು ಈಗ ಅದರೊಳಗೆ ಕುದಿಯೋ ಮುಂದನ ಹಾಕಿಬಿಡೋಣ್ರಿ. ಅದ್ರ ಜೊತೆ ಅದು ಚೆನ್ನಾಗಿ ಬೆಂದ್ರೆ ಭಾಳ ಟೇಸ್ಟ್ ಆಗುತ್ತೆ ರೀ. ಈಗ ನಾನು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ರೀ.
ಬಾದಾಮಿ, ಗೋಡಂಬಿ, ಏಲಕ್ಕಿನ ಜಜ್ಜಿ ಪೌಡ್ರ್ ಮಾಡಿ ಇಟ್ಕೊಂಡಿನಿ. ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋ ಮಟ್ಟ ಹುರ್ಕೊಂಡು ತಣ್ಣಗಾಗಕ್ಕೆ ಇಡ್ತೀನಿ. ಆಮೇಲೆ ಇಲ್ಲಿ ನಾನು ಅರ್ಧ ಕೆ ಜಿ ಗೋಧಿಗೆ 1 ಕೆ ಜಿಯಷ್ಟು ಬೆಲ್ಲ ಹಾಕಿದರೆ 1/4 ಕೆ ಜಿಯಷ್ಟು ಕವಾನ ಹಾಕ್ತೀನಿ. ಕವ ಸ್ವಲ್ಪ ಗಟ್ಟಿಯಾಗಿತ್ತು ಆದ್ದರಿಂದ ಅದರಲ್ಲಿ ಸ್ವಲ್ಪ ಹಾಲು ಹಾಕಿ ಅದನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೋತೀನಿ ನೋಡ್ರಿ. ನಿಮಗೆ ಗೋಧಿ ಹುಗ್ಗಿ ಭಾಳ ಟೇಸ್ಟಾಗಿ ಬರ್ಬೇಕಂತಂದ್ರೆ ಕವ ಹಾಕ್ಕೋರಿ. ಬೇಡಪ್ಪ ನಮಗೆ ಬೆಲ್ಲ ಅಷ್ಟೇ ಹಾಕ್ಕೋತೀನಂದ್ರೆ ನೀವು ಅಷ್ಟೇನೂ ಹಾಕ್ಕೋಬೋದು. ಕವ ಇದ್ರೆ ಹಾಕ್ಕೋರಿ. ಕವ ಏನು ಭಾಳ ತುಟ್ಟಿ ಇಲ್ಲರಿ, 70 ರೂಪಾಯಿಗೆ 1/4 ಕೆ ಜಿ ಹಂಗೆ ಸಿಗ್ತೈತಿ. ಅರ್ಧ ಕೆ ಜಿಗೆ ನೀವು 1/4 ಕೆ ಜಿಯಷ್ಟು ಕವ ಹಾಕ್ಕೊಂಡ್ರೆ ತುಂಬ ಅಂದ್ರೆ ತುಂಬ ರುಚಿ ಆಗುತ್ತೆ ನೋಡ್ರಿ. ಈ ರೀತಿಯೂ ಒಂದು ಸಲ ನೀವು ಮಾಡಿ ನೋಡಿರಿ. ಕವ ಹಾಕಬೇಕಂತೇನಿಲ್ಲ, ಸ್ಕಿಪ್ ಮಾಡಿದರೂ ನಡೀತದೆ. ಈಗಿನ ಮಕ್ಕಳು ತುಂಬ ರುಚಿ ಕೇಳೋದ್ರಿಂದ ನಾನು ಈ ಕವ ಹಾಕ್ತಾಯಿದ್ದೀನಿ. ಭಾಳ ಟೇಸ್ಟ್ ಆಗುತ್ತೆ ರೀ. ಒಂದು ಸಲ ತಿಂದ್ರೆ ಮತ್ತೊಮ್ಮೆ ತಿನ್ಬೇಕಂತ ಅನ್ನಿಸ್ತೈತೆ ನೋಡ್ರಿ. ಆ ಥರ ನಮ್ಮ ಗೋಧಿ ಹುಗ್ಗಿ ಆಗ್ತದೆ. ಚೆನ್ನಾಗಿ ಲಟಪಟ ಎಲ್ಲ ಹೊಂದ್ಕೊಳ್ಳುವಂಗೆ ಕುದಿಸ್ಕೊರಿ. ಏನಿಲ್ಲಂದರೂ ಅರ್ಧ ಗಂಟೆಯಿಂದ 3/4 ಗಂಟೆ ಮಟ್ಟ ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊಂಡೇನಿ ರೀ. 1-2 ಸಲ ಬೇಯಿಸಿದ್ರೆ 1-2 ದಿನ 3 ದಿನ ಇಟ್ಟು ನಾವು ಗೋಧಿ ಹುಗ್ಗಿ ತಿನ್ಬೋದು ರೀ. ನಾನು ಒಣಕೊಬ್ಬರಿಯನ್ನು ಇದ್ರಾಗ ಹಾಕಿದ್ದೆ ರೀ. ಅದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಇದನ್ನು ಕೊನೆಗೆ ಹಾಕ್ತೀನಿ ರೀ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತೀನಿ ನೋಡಿರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ. ಕೊನೆಗೆ ಏಲಕ್ಕಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ರೀ, ಅದನ್ನು ಹಾಕಿ 5 ನಿಮಿಷ ಲಟಪಟ ಕುದಿಸ್ಕೊರಿ. ಆಲ್ಮೋಸ್ಟ್ ಗೋಧಿ ಹುಗ್ಗಿ ರೆಡಿ ಆದಂಗೆ ರೀ. ಇದು ಆರ್ಕೊತ ಬಂದಂಗೆಲ್ಲ ಭಾಳ ಗಟ್ಟಿ ಆಗುತ್ತೆ ನೋಡ್ರಿ ಗೋಧಿ ಹುಗ್ಗಿ. ಈಗ ರೆಡಿಯಾಗಿದೆ ಗೋಧಿ ಹುಗ್ಗಿ. ಸರ್ವಿಂಗ್ ಬೌಲ್ನಾಗ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗುತ್ತೆ. ಈ ರೀತಿಯೂ ಒಮ್ಮೆ ಮಾಡಿ ನೋಡಿರಿ. ಆಲ್ಮೋಸ್ಟ್ ಕವ ಹಾಕೋದಿಲ್ಲ, ಇಲ್ಲಿ ನಾ ಕವ ಹಾಕಿದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲರೂ ಹಾಕ್ತಾರೆ ಕವ ಟೇಸ್ಟ್ ಆಗಲಿ ಅಂತ. ತುಂಬ ರುಚಿ ಅಂದರೆ ತುಂಬ ರುಚಿ ಆಗುತ್ತೆ. ನೀವು ಒಂದು ಸಲ ಮಾಡಿ ನೋಡಿರಿ. ಮಾಡಿಂದ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಯಾರೂ ಕಮೆಂಟ ಹಾಕೋದಿಲ್ಲ. ಪ್ಲೀಸ್ ಎಲ್ಲರೂ ನನ್ನ ಸಿಹಿ ರುಚಿ ಚಾನಲಿಗೆ ಸಪೋರ್ಟ್ ಮಾಡಿರಿ ಅಂತ ಹೇಳುತ್ತಾ, ಈ ನನ್ನ ಒಂದು ರೆಸಿಪಿಗೆ ಮೆಚ್ಚುಗೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಗೋಧಿ ಹುಗ್ಗಿ ಮಕ್ಕಳಿಗೂ ಈ ರೀತಿ ಇಷ್ಟ ಆಗುತ್ತೆ ರೀ. ನಾನು ಅರ್ಧ ಕೆ ಜಿ ಹಾಕಿರುವುದರಿಂದ 2 ದಿನ ಆರಾಮ್ ತಿನ್ಬೋದು ರೀ ಇದನ್ನು. ಸೂಪರ್ ಅಂದರೆ ಸೂಪರ್ ಆಗಿತ್ತು ನೋಡಿರಿ ಗೋಧಿ ಹುಗ್ಗಿ. ನೀವು ಒಂದು ಸಲ ಟ್ರೈ ಮಾಡಿರಿ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ತುಂಬ ರುಚಿ ಅಂದರೆ ತುಂಬ ರುಚಿಯಾಗಿತ್ತು ಗೋಧಿ ಹುಗ್ಗಿ. ನೀವು ಒಂದು ಸಲ ಟ್ರೈ ಮಾಡಿರಿ. ನಮ್ಮ ಉತ್ತರ ಕರ್ನಾಟಕದಾಗ ಗೋಧಿ ಹುಗ್ಗಿ ಅಂದ್ರೆ ಎಲ್ಲರೂ ಇಷ್ಟಪಡುವಂಥದ್ದು ಆಗಿರ್ತದೆ ನೋಡ್ರಿ. ಇದು ಎಲ್ಲ ಕಡೆನೂ ಮಾಡುವಂಥ ರೆಸಿಪಿ ಆಗಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ.